ಇದು ಸ್ವಲ್ಪ ರೊಕ್ಕ ಇದ್ರೆ ತಂದು ಕೊಡು ಅಂದಾನಂತ್ರಿ. ಇಲ್ಲ ನನ್ನ ತ್ರಾಸ ಐತಿ, ಸ್ವಲ್ಪ ರೊಕ್ಕ ಇದ್ರೆ ತಂದು ಕೊಡು ಅಂತಂದನ್ರಿ. ಅಂದರೆ ಆಕೆ ಏನು ಮಾಡ್ಯಾಳ್ರಿ, ತಿಜರಿ ಒಳಗೆ 8,000 ರೂಪಾಯಿ ಇಟ್ಟಿದ್ದಿ ಸರ್. ತಿಜರಿ ಒಳಗೆ 8,000 ರೂಪಾಯಿ ಹೋಗಿ ಕೊಟ್ಟಾಳ್ರಿ. ಕೊಟ್ಟು ಏನು ಮಾಡ್ಯಾಳ್ರಿ, ಮತ್ತೆ ಒಂದು 4 ದಿವಸ ಆಗೈತೆ ರೀ ಸರ್. 4 ದಿವಸ ಆದ್ಮ್ಯಾಕೆ ಮತ್ತೇನು ಮಾಡ್ಯಾರ, ಸ್ವಲ್ಪ ಬಂಗಾರ ಇದ್ದರೆ ತಂದು ಕೊಡು, ಮತ್ತೆ ನಿಮ್ಮ ಅವ್ವನ ಕೈಯಾಗ ಕೊಡ್ತೀನಿ, ನನಗೆ ಸ್ವಲ್ಪ ತ್ರಾಸ ಐತಿ ಅಂತಂದಾನಂತ್ರಿ ಸರ್. ಇಲ್ಲ ನಮ್ಮ ಮನ್ಯಾಗ ಬಂಗಾರ ಏನೂ ಇಲ್ಲ ಅಂತಂದಾನ. ಬಂಗಾರ ಏನಿಲ್ಲ ಅಂತಂದ್ರೆ ಮತ್ತೇನು ಮಾಡ್ಯಾಳ್ರಿ, ಆಕಿ 5.5 ತೊಲಿ ಇತ್ತು ಸರ್ ಬಂಗಾರ. 5.5 ತೊಲಿ ಇದ್ರೆ ಏನು ಮಾಡ್ಯಾಳ್ರಿ, ಅದ್ರೊಳಗೆ ಅರ್ಧ ಒಯ್ದು ಕೊಟ್ಟಾಳ್ರಿ ಸರ್. ಅರ್ಧ ಒಯ್ದು ಕೊಟ್ಟಾಳ್ರಿ. ಮತ್ತೆ ಏನು ಮಾಡ್ಯಾರ, ಮತ್ತೆ ಎದುರ್ಸ್ಯಾನ್ರಿ ಆಕಿ ತಂದು ಕೊಡಂದ್ರೆ ತಂದು ಕೊಡ್ಬೇಕಂತಂದು ಆಕಿ ಏನು ಮಾಡಿಬಿಟ್ಟಾಳ್ರಿ, ಎಲ್ಲ ಇದ್ದಿದ್ದು ಬಂಗಾರ ಎಲ್ಲ ಒಯ್ದು ಕೊಟ್ಟಾಳ್ರಿ ಸರ್. 5.5 ತೊಲಿ ಬಂಗಾರ ಹೋಗಿತ್ತು ರೀ, 8,000 ರೂಪಾಯಿ ಹೋಗಿತ್ತು ರೀ ಸರ್. ಒಂದು 6 ತಿಂಗಳು ಇದು ಯಾವಾಗ ಹೋಗೈತೆ ಸರ್, ನಮ್ಗೆ ಗೊತ್ತಾದಾಗಲೇ 6 ತಿಂಗಳು ಆತ್ರ ಸರ್. ಪೊಲೀಸ್ ಕಂಪ್ಲೇಂಟ್ ಹೋಗಿವ್ರಿ ಸರ್. ಎರಡು ಮಕ್ಕಳಿಗೆ ಕರ್ಕೊಂಡು ಹೋಗಿನ್ರಿ ಸರ್. 2 ಗಂಡ ಹೆಂಡ್ತಿ ನಾವು. ಇಲ್ಲಮ್ಮ ಮೈಸೂರ್ದಾಗ ಅದಾನ ನಿಮ್ಮ ಬಂಗಾರ, ಅವ್ರಿಗೆ ಹುಡ್ಕತ್ತೀವಿ, ಸಿಗವಲ್ಲ, ಸಿಕ್ಕನಂದ್ರೆ ನಿಮ್ಮ ಬಂಗಾರ ಇಸ್ಕೊಡ್ತೀವಿ ಅಂತ ಹಿಂಗೆ ಹೇಳಿ ಕಳ್ಸ್ಯಾರ್ರಿ ಸರ್. ಮಾಡ್ಕೊಂಡ್ರಿ ಸರ್, ಮಾಡ್ಕೊಂಡ್ರಿ. ಈಗ ನಮ್ಗೆ ನೋಡ್ರಿ ಸರ, ನಾವು ಬಡವ್ರಿ, ನಾವು ದುಡ್ಕೊಂಡು ತಿನ್ನೋರಿ. ನಮ್ಮ ಮನೆಯವ್ರು ಅಮಾಲಿ ಮಾಡ್ತಾರ್ರಿ ಸರ್. ನಮ್ಮ ಬಂಗಾರ ಬರ್ಬೇಕ್ರಿ, ಅವನ್ನ ಕಲಾಸ್ ಮಾಡ್ಬೇಕ್ರಿ ಸರ್. ಹಾಕ್ಯಾನ್ರಿ ಏನು ನೀ ಬಂಗಾರ ತಂದ್ಕೊಳ್ಳಿಲ್ಲ ಅಂದ್ರೆ ಫಸ್ಟ್ ನಿಮ್ಮ ಅಪ್ಪಗ ಸಾಯಿಸ್ತೀನಿ ಕಲ್ಲಾಕಿ, ಆಮ್ಯಾಗ ನಿಮ್ಮ ಅವ್ಗೆ ಚಾಕು ಹಾಕಿ ಕಲಾಸ್ ಮಾಡ್ತೀನಿ ಅಂದನ್ ಸರ್. ಏನೇನ್ರಿ ಸರ್, ನಮ್ಗೆ ಒಟ್ಟ ಅವನು ವಿಷಯನಾಗ ಗೊತ್ತಿದ್ದಿಲ್ಲ ಸರ್. ಆ ಹುಡುಗಿ ಒಟ್ಟು 4 ನಂಬರ್ ಸಾಲಿ ಕಡೆ ಓದ್ತಿದ್ದಿಲ್ರಿ, ಅಲ್ಲೇ ಟ್ಯೂಷನ್ಗೆ ಹೋಗ್ತಿದ್ರಿ, ಹಂಗ ಹೋಗ್ತಿದ್ದಳ್ರಿ. ಇದೆಲ್ಲ ಆದ್ಮ್ಯಾಕ ಹಿಂಗೆ ಬೆದರಿಕೆ ಹಾಕ್ಯಾನ್ರಿ ಅವ ಸರ್, ಬೆದರಿಕೆ ಹಾಕ್ಯಾನ್ರಿ. ನಮಗೇನಾಗ್ಬೇಕ್ರಿ, ನಾವು ಬಡವ್ರಿ, ನಾವು ಬಡವ್ರಿ ಸರ್. ದುಡ್ಕೊಂಡು ತಿನ್ನೋ ಮಟ್ಟ ಇದಿಲ್ರಿ. ನನಗೆ ಮಕ್ಕಳು 3 ಮಂದಿ ಹೆಣ್ಮಕ್ಳು ರೀ. ನನಗೆ ಬಂಗಾರ ಬರ್ಬೇಕ್ರಿ, ಅವನ್ನ ಕಲಾಸ ಮಾಡ್ಬೇಕ್ರಿ ಸರ್. ಇಲ್ಲಿ ನಮಗಾದಂಗೆ ಇನ್ನೊಬ್ರು ಹೆಣ್ಮಕ್ಳಿಗೆ ಮೋಸ ಮಾಡ್ತಾನ್ರಿ ಅವ. ಸಣ್ಣ ಹುಡುಗಿರಿ ಆಕಿ ಮೋಸ ಮಾಡ್ಕೊಂತ ಹೋಗ್ಯಾನ್ರಿ ಅವ. ಎದ್ರಿಕೆ ಹಾಕಿ ಮೋಸ ಮಾಡ್ಕೊಂತ ಹೋಗ್ಯಾನ್ರಿ. ಏನು